ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ 70ನೇ ಕನ್ನಡ ರಾಜ್ಯೋತ್ಸವ. ಜಿಲ್ಲಾ ಉಸ್ತುವಾರಿ ಸಚಿವರ ಸುದೀರ್ಘ ಭಾಷಣಕ್ಕೆ ಮಕ್ಕಳ ಪರದಾಟ. ತಲೆ ಸುತ್ತಿ ಬಿದ್ದ ವಿದ್ಯಾರ್ಥಿಗಳು ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆ. ರಾಯಲ್ಸ್ ಕನ್ನಡ ಪ್ರಧಾನ ಸಂಪಾದಕ ಅಶ್ವಥ್ ನಾರಾಯಣರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಚಿಕ್ಕಬಳ್ಳಾಪುರ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರದಾನ. ಅಶ್ವಥ್ ನಾರಾಯಣ್ ಸೇರಿ 4 ಪತ್ರಕರ್ತರಿಗೆ ರಾಜ್ಯೋತ್ಸವದ ಗರಿ. ಶಿಡ್ಲಘಟ್ಟದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಶಾಸಕ ರವಿಕುಮಾರ್, ತಹಶೀಲ್ದಾರ್ ಗಗನ ಸಿಂಧು ಭಾಗಿ. ಕನ್ನಡ ಭಾಷೆ ಪ್ರತಿಯೊಬ್ಬರ ಉಸಿರಾಗಲಿ, ಪ್ರತಿನಿತ್ಯ ಕನ್ನಡದ ಹಬ್ಬವಾಗಲಿ ಎಂದ ಶಾಸಕ ರವಿಕುಮಾರ್. ವಾರ್ತೆಗಳ ವಿವರ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೊಲೀಸ್, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಶಾಲೆಗಳ ಮಕ್ಕಳು ಪಥಸಂಚಲನ ಮತ್ತು ನೃತ್ಯ ಮಾಡಲು ಸಿದ್ಧರಾಗಿ ನಿಂತಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನವೇ ತಾಲೂಕು ಕಚೇರಿಯಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ನಂತರ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹೊರತುಪಡಿಸಿ ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರ ಭಾಗಿ ಕೊರತೆ ಎದುರಿಸುತ್ತಿತ್ತು. ಇದೀಗ ತಾನೇ ತಮ್ಮ ಗೌರವ ವಂದನೆ ಸಲ್ಲಿಸಿ ಸಾಗುತ್ತಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಶ್ರೀ ವೆಂಕಟೇಶಪ್ಪ RSI ರವರ ನೇತೃತ್ವ. ಈ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೊಲೀಸ್, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಶಾಲೆಗಳ ಮಕ್ಕಳು ಪಥಸಂಚಲನ ಮತ್ತು ನೃತ್ಯ ಮಾಡಲು ಸಿದ್ಧರಾಗಿ ನಿಂತಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನವೇ ತಾಲೂಕು ಕಚೇರಿಯಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ನಂತರ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹೊರತುಪಡಿಸಿ ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರ ಭಾಗಿ ಕೊರತೆ ಎದುರಿಸುತ್ತಿತ್ತು. ಇನ್ನು ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವು ಆರಂಭವಾದ ನಂತರ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಸುದೀರ್ಘ ಭಾಷಣ ಮಾಡಿದರು. ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ನಡೆದ ಭಾಷಣದಿಂದಾಗಿ ಬಿಸಿಲಿನಲ್ಲಿ ನಿಂತಿದ್ದ ಮಕ್ಕಳು ತೀವ್ರ ಪರದಾಡಬೇಕಾಯಿತು. ಪಥಸಂಚಲನ, ಮೆರವಣಿಗೆ ನಡೆಸಿ ಸುಸ್ತಾಗಿದ್ದ ಮಕ್ಕಳು ಬೆಳಿಗ್ಗೆಯೇ ಬಂದ ಕಾರಣ ಬೆಳಗಿನ ಉಪಹಾರವನ್ನು ಸೇವಿಸಿರಲಿಲ್ಲ. ಇದರಿಂದ ಬಿಸಿಲಿನ ತಾಪಕ್ಕೆ ಮಕ್ಕಳು ಬಳಲುವಂತಾಯಿತು. ನಂತರ ನಿಂತಿದ್ದ ಕೆಲ ಮಕ್ಕಳು ತಲೆ ಸುತ್ತಿ ಬಿದ್ದರು. ಇದನ್ನು ಕಂಡ ಸ್ಥಳದಲ್ಲೇ ಇದ್ದ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಮಕ್ಕಳನ್ನು ಆಂಬ್ಯುಲೆನ್ಸ್ನಲ್ಲಿ ಹಸ್ತಾಂತರಿಸಿ ಶುಶ್ರೂಷೆ ನಡೆಸಿತು. ಸಚಿವರ ಭಾಷಣ ಮುಗಿಯುವ ವೇಳೆಗೆ 8 ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ತಲೆ ತಿರುಗಿ ಬಿದ್ದು ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆ ಪಡೆದರು. ಈ ಎಲ್ಲಾ ಪರಿಣಾಮಗಳಿಗೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದರು. 70ನೇ ಕನ್ನಡ ರಾಜ್ಯೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಮತ್ತು ಖಾಸಗಿ ಶಾಲೆಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ಪಥಸಂಚಲನ ಪಡೆಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಚಾಲನೆ ನೀಡಿದರು. ನಂತರ ಆಕರ್ಷಕವಾಗಿ ಮಕ್ಕಳ ಪಥಸಂಚಲನ ಪೊಲೀಸ್ ಕಾವಾಯಿತು. ವಿವಿಧ ಇಲಾಖೆಗಳ ಪಥಸಂಚಲನ ನೆರೆದಿದ್ದವರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಈ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ. ಕುಮಾರಿ ಪ್ರೀತಿ, ಶ್ರೀ ಹರ್ಷವರ್ಧನ್, ಕುಮಾರಿ ಸೋನಾಕ್ಷಿ ನೇತೃತ್ವದ ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಾಣ ತೆತ್ತ ಹಿರಿಯ ಸೇನಾನಿಗಳನ್ನು ನೆನೆಯುವ ಉದ್ದೇಶದಿಂದ ಶಾಲಾ ಹೋರಾಟಗಾರರ ವೇಷ ಭಾಷಣದಲ್ಲಿ ಕಂಗೊಳಿಸಿದರು.
ಕನ್ನಡಕ್ಕಾಗಿ ಶ್ರಮಿಸಿದ ಹೋರಾಟಗಾರರನ್ನು ನೃತ್ಯದ ಮೂಲಕ ಪ್ರದರ್ಶಿಸಿ ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇನ್ನು ಸಚಿವರು ಮಾತನಾಡಿ ಜಿಲ್ಲೆಯ ವಿವಿಧ ಅಭಿವೃದ್ಧಿಗಳ ಬಗ್ಗೆ ವಿವರಿಸಿದರು. ಸಚಿವರು ನಂದಿ ರೋಪ್ವೇ, ಹೂವಿನ ಮಾರುಕಟ್ಟೆ, ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಸೇರಿದಂತೆ ಹಳೆಯ ವಿಚಾರಗಳನ್ನೇ ಮಂಡಿಸಿದರು. ಆದರೆ ಸಚಿವರು ರಾಜ್ಯ ಸರ್ಕಾರದ ಅಭಿವೃದ್ಧಿ ವಿವರಿಸುವುದಕ್ಕಿಂತ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವುದಕ್ಕೆ ಹೆಚ್ಚು ಸಮಯ ಮೀಸಲಿಟ್ಟಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಸೇರಿದಂತೆ ಇತರರು ಇದ್ದರು. ನಿಮ್ಮ ನೆಚ್ಚಿನ ರಾಯಲ್ಸ್ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕರಾದ ಅಶ್ವಥ್ ನಾರಾಯಣ್ ಎಲ್ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಈ ಹಿಂದೆ 2.5 ದಶಕ್ಕೂ ಹೆಚ್ಚು ಕಾಲದ ಪತ್ರಿಕೋದ್ಯಮ ಸೇವೆ ಪರಿಗಣಿಸಿ ಜಿಲ್ಲಾಡಳಿತ ಪ್ರಧಾನ ಸಂಪಾದಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು, ಇಂದು ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು. ನಿಮ್ಮ ನೆಚ್ಚಿನ ರಾಯಲ್ಸ್ ಕನ್ನಡ ವಾಹಿನಿಗೆ ಮೊದಲ ಪ್ರಶಸ್ತಿ ಲಭ್ಯ ಆಗಿದೆ. ವಾಹಿನಿಯ ಪ್ರಧಾನ ಸಂಪಾದಕರಾದ ಅಶ್ವಥ್ ನಾರಾಯಣ್ ಎಲ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿತು ಎಂದು ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಯಲ್ಸ್ ಕನ್ನಡ ವಾಹಿನಿ ಪ್ರಧಾನ ಸಂಪಾದಕ ಅಶ್ವಥ್ ನಾರಾಯಣ್ ಸೇರಿ 4 ಪತ್ರಕರ್ತರು, ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ 11 ಮಂದಿ ಸೇರಿ ಒಟ್ಟು 15 ಮಂದಿಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ಪತ್ರಕರ್ತರಾದ ಅಶ್ವಥ್ ನಾರಾಯಣ್ ಎಲ್, ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರ ಮುದ್ದುಕೃಷ್ಣ, ಉದಯವಾಣಿ ಜಿಲ್ಲಾ ವರದಿಗಾರ ಕಾಗತಿ ನಾಗರಾಜ್ ಮತ್ತು ರಾಜಪ್ಪ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯ ಕರುನಾಡು. ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗರ ಪರಿಶ್ರಮದಿಂದ ಇಡೀ ಜಗತ್ತಿನಲ್ಲಿ ಕನ್ನಡಿಗರು ಕರುನಾಡು ಖ್ಯಾತಿ ಹೊಂದಿದೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟದಲ್ಲಿ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವದಲ್ಲಿ ನಾಡ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ತಾಯಿ ರಥ ಹಾಗೂ ಕಲಾ ತಂಡಗಳ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ರವಿಕುಮಾರ್, ಸ್ವಾಭಿಮಾನಿ ಕನ್ನಡಿಗರು ನಮ್ಮ ರಾಜ್ಯವನ್ನು ಕಟ್ಟಿ ಬೆಳೆಸಿದರೆ ಮಹಿಳೆಯನ್ನು ಸ್ಮರಿಸಬೇಕು. ಇವತ್ತು ರಾಷ್ಟ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಯಾವುದಾದರೂ ಇದ್ದರೆ ಅದು ಬೆಂಗಳೂರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಂತೋಷ ಸಮೃದ್ಧಿಯಿಂದ ದೂರ ನಡೆಸುತ್ತಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ,
ಕನ್ನಡ ರಾಜ್ಯೋತ್ಸವ ಕೇವಲ ದಿನ ಆಚರಣೆಗೆ ಸೀಮಿತ ಆಗಬಾರದು, ಇದು ನಿತ್ಯೋತ್ಸವ ಆಗಬೇಕು. ಸಮಸ್ತ ಕನ್ನಡಿಗರು, ಕನ್ನಡ ಅಭಿಮಾನಿಗಳು ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ 33 ವಿದ್ಯಾರ್ಥಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಲಾಯಿತು. ವರದಿ ಎ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ರೈತರೇ ಹಿಡಿದು ಒಪ್ಪಿಸಿದ ಕೇಬಲ್ ಕಳ್ಳನನ್ನು ಯಾವುದೇ ಕ್ರಮ ಕೈಗೊಳ್ಳದೆ ಗೌನಿಪಲ್ಲಿ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಬಲ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತರು ಹಿಡಿದು ಒಪ್ಪಿಸಿದ ಆರೋಪಿಯನ್ನು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಬಿಟ್ಟು ಕಳುಹಿಸಿದ್ದಾರೆ ಎಂದು ರೈತರು ಗೌನಿಪಲ್ಲಿ ಪೊಲೀಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ ರಾತ್ರಿ ಪೂಲಂಕುಟ್ಲಪಲ್ಲಿ, ಹೊಸಹುಡ್ಯ, ಬೈರಂಗಾನಪಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೇಬಲ್ ಕಳ್ಳತನ ನಡೆದಿದೆ. ಕಳ್ಳತನ ಮಾಡಿದ ಕೇಬಲ್ಗಳನ್ನು ಖದೀಮರು ಸುಡುತ್ತಿದ್ದ ವೇಳೆ ರೈತರು ಗಮನಿಸಿದ್ದು ಓರ್ವ ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಬ್ಬ ಕಳ್ಳ ಪರಾರಿಯಾಗಿದ್ದಾನೆ. ರೈತ ಕೃಷ್ಣ ಮಾತನಾಡಿ, ಕೇಬಲ್ ಸುಡುತ್ತಿರುವ ಕಳ್ಳನನ್ನು ಹಿಡಿದು 112 ಸಂಖ್ಯೆಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಬಳಿಕ ಕಳ್ಳನನ್ನು ಗೌನಿಪಲ್ಲಿ ಪೊಲೀಸರಿಗೆ ಒಪ್ಪಿಸಲಾಯಿತು. ಆದರೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಮುನಿರಾಜು ಅವರು ಕಳ್ಳನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನಮ್ಮ ಗಮನಕ್ಕೆ ಬಾರದೆ ಬಿಟ್ಟು ಕಳುಹಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಬೋರ್ವೆಲ್ ಆನ್ ಮಾಡಕ್ಕೆ ಹೋದರೆ ನಮಗೆ ಕೇಬಲ್ ಕಟ್ ಆಗುತ್ತೆ. ಏನಿದು ಕಟ್ ಆಗಿದೆ ಅಂತ ನಮ್ಮದು 2 ಬೋರ್ವೆಲ್ ಇದೆ, ಒಂದೇ ಶೆಡ್ಡು, 2 ಕೇಬಲ್ ಕಟ್ ಆಗಿದೆ. ಮತ್ತು ನಮ್ಮ ಹನ್ನೊಂದು ಪಕ್ಕದಲ್ಲಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿದೆ, ಅದು ಕಟ್ ಮಾಡಿದ್ವಿ. ನಮ್ಮ ಮನೆಗೆ ಇವರೇ ನಮ್ಮ ಫೋನ್ ಮಾಡಿದೆ, ಹಣ ಹಿಂಗೆ 2 ಕಟ್ಟಾಗಿದೆ, ಕೇಬಲ್ಲು ನಮ್ಮದು ಕಟ್ಟಾಗಿದೆ, ಕಂಪ್ಲೇಂಟ್ ಕೊಡೋಕ್ಕೆ ಅಂತ ನಾನು ಸ್ಟೇಷನ್ ಹತ್ರ ಬಂದೆ. ಇಲ್ಲಿ ಬಂದ ತಕ್ಷಣ ಸುಮಾರು ಜನ ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಏನಂತ ಇವ್ರು ಕೇಳಿದ್ರು ನನಗೆ, ಏನು ಇಲ್ಲಿ ಬಂದಿದೆ ಅಂತ. ಕೇಬಲ್ ಕಟ್ಟಾಗಿದೆ ಅಂತ ಅವ್ರು ಕಳ್ಳ ಸಿಕ್ಕಿದ್ದಾನೆ, ಹಿಂಗೆ ರಾತ್ರಿ ನಮ್ಮದು ಕಳ್ತನ ಮಾಡಿ ನಮ್ಮ ಊರ ಹತ್ರ ಹಿಂಗೆ ಸುಡ್ತಾ ಇದ್ದೆ ಕೇಬಲ್ಲು. ನಾವು ಅವ್ರು ಹಿಡಿದು ಆಮೇಲೆ ಕಟ್ಟಾಕಿದ್ವಿ, ಪೊಲೀಸರಿಗೆ ಒಪ್ಪಿಸಿದ್ದೀವಿ. ಪೊಲೀಸರು ಬೆಳಗ್ಗೆ ಬರಕ್ಕೆ ಹೇಳಿದ್ರು 10 ಗಂಟೆಗೆ, ಬಂದರೆ ಅವ್ರು ಕಳ್ಳ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ವೇಳೆ ಮತ್ತೊಬ್ಬ ರೈತ ಸಂಪರ್ಕ ಮಾತನಾಡಿ, ಟೊಮೊಟೊ ಮಾರುಕಟ್ಟೆಗೆ ಹೋಗಿ ವಾಪಸ್ ಬಂದಾಗ ಕೇಬಲ್ ಸುಡುತ್ತಿರುವುದನ್ನು ಗಮನಿಸಿ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಆದರೆ ಮುಖ್ಯ ಪೇದೆ ಮುನಿರಾಜು ಬಿಟ್ಟು ಕಳುಹಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಎಂದಿದ್ದಾರೆ. ಕೇಬಲ್ ಕಳ್ಳತನದಿಂದ ರೈತರಿಗೆ ದೊಡ್ಡ ನಷ್ಟ ಉಂಟಾಗಿದೆ. ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಮುಖ್ಯ ಪೇದೆ ಮುನಿರಾಜು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪಿಸಿಕೊಂಡ ಕಳ್ಳನ ಸಹಿತ ಬಿಡುಗಡೆ ಮಾಡಿದ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಳ್ಳತನವಾದ ಕೇಬಲ್ ಮರಳಿ ದೊರಕಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ನಿನ್ನೆ ಕೇಬಲ್ ಕಳ್ಳತನ ಆಗಿದೆ ನಮ್ಮೂರಲ್ಲಿ. ಬೇಜವಾಬ್ದಾರಿಯಿಂದ ಗೌನಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬೇಜವಾಬ್ದಾರಿಯಿಂದ ಕಳ್ಳನನ್ನು ಹಿಡ್ಕೊಂಡ್ಬಂದು ಕೊಟ್ಟಿದ್ದೀವಿ. ಅವರು ಯಾವುದೇ ಕ್ರಮ ತಗೊಂಡಿಲ್ಲ, ನೆಗ್ಲೆಕ್ಟ್ ಆಗಿ ಬಿಟ್ಟು ಕಳಿಸಿದ್ದಾರೆ. ಇದರ ಮೇಲೆ ಮೇಲಧಿಕಾರಿಗಳವರೆಗೂ ಹೋಗಬೇಕು ಅಂತ ನಾವು ರೈತರೆಲ್ಲನೂ ಕೇಳ್ಕೊತಾ ಇದ್ದೀವಿ ಸರ್. ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ನ್ಯಾಯ ಒದಗಿಸ್ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹೆಸರು ಮುನಿರಾಜು ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು.
ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಚಿವ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಚಿವ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕನ್ನಡಾಂಬೆ ಭಾವಚಿತ್ರವನ್ನು ದೇವನಹಳ್ಳಿ ಪಟ್ಟಣದೆಲ್ಲೆಡೆ ಮೆರವಣಿಗೆ, ಪೊಲೀಸ್ ಇಲಾಖೆ, ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಿದರು. ಕೆಂಪು ಮತ್ತು ಹಳದಿ ಬಣ್ಣದ ಬಲೂನ್ಗಳಿಗೆ ಗಾಳಿ ತೂರಿಬಿಟ್ಟ ಸಚಿವರು ಮತ್ತು ಅಧಿಕಾರಿಗಳು ನಾಡ ಭಕ್ತಿಗೀತೆಗಳಿಗೆ ಶಾಲಾ ಮಕ್ಕಳು ಭರ್ಜರಿ ಸ್ಟೆಪ್ಸ್ ಹಾಕಿದರು. ಭುವನೇಶ್ವರಿ ತಾಯಿಯ ಸಂಕೇತದ ಗೊತ್ತಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದಂತಹ ಗೌರವ ಸಚಿವರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಸಿಇಒ ಅನುರಾಧ, ಎಸ್ಪಿ ಸಿಕೆ ಬಾಬು ಭಾಗಿಯಾಗಿದ್ದರು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ವರಿಷ್ಠ ಆದಿಯಾಗಿ ಮತ್ತು ಅಧ್ಯಾಪಕ ವೃಂದವರು, ಮಕ್ಕಳು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ 70ನೇ ರಾಜ್ಯ ಕನ್ನಡ ರಾಜ್ಯೋತ್ಸವ ಯಶಸ್ವಿಯಾಗಿ ಆಗಲಿಕ್ಕೆ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡಿದೆ. ಭಾಳ ಚೆನ್ನಾಗಾಗಿದೆ, ತುಂಬ ಸಂತೋಷ. ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಇದೊಂದು ಪ್ರತಿ ವರ್ಷ ಕೂಡ ಒಂದು ಪ್ರೋತ್ಸಾಹದಾಯಕ ಒಂದು ಕೆಲಸ. ಜೊತೆಗೆ ಸಾಧಕರಿಗೆ ಒಂದು ಸನ್ಮಾನವನ್ನು ಕೂಡ ಕೆಲವು ಮಾಡಿದ್ದೇವೆ. ಒಟ್ಟಾರೆ ಮಕ್ಕಳನ್ನು ಉಪಾಧ್ಯಾಯರು ಚೆನ್ನಾಗಿ ತಯಾರು ಮಾಡಿದರೆ, ಒಳ್ಳೆಯ ಪ್ರದರ್ಶನವನ್ನು ಮಾಡಿದರೆ ಅವರೆಲ್ಲರಿಗೂ ಶುಭವಾಗಲಿ. ಇದು ನಿರಂತರವಾಗಿ ನಡೆಯುವಂಥ ಕೆಲಸ. ಕನ್ನಡ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರ ಕಾಲದಿಂದ, ಅಕ್ಕಬುಕ್ಕರ ಕಾಲದಿಂದ ಇದಕ್ಕೊಂದು ಇತಿಹಾಸ ಇದೆ. 2000 ವರ್ಷಗಳ ಇತಿಹಾಸ ಇದೆ. ಸುಮಾರು ಅರ್ಧ ಭಾರತ ದೇಶದಲ್ಲಿ ಶಿಲಾಶಾಸನಗಳು ಕನ್ನಡ ನಾಡಿನವು, ಕನ್ನಡ ಒಂದು ಭಾಷೆಯಲ್ಲಿವೆ. ಅಂಥ ಒಂದು ಭಾಷೆ, ಇದನ್ನು ಉಳಿಸಿ ಬೆಳೆಸೋ ಕೆಲಸಕ್ಕೆ ನಾವು ಇವತ್ತೆಲ್ಲ ಕಾರ್ಯೋನ್ಮುಖರಾಗಿದ್ದೀವಿ. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದೆ. ಕೋಲಾರ ನಗರದ ಗಾಂಧಿ ಭವನದಲ್ಲಿ ಶನಿವಾರ 70ನೇ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ನಂತರ ಮಾತನಾಡಿ, ನಾಡು ನುಡಿಯ ವಿಚಾರವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳು ಎಂದಿಗೂ ಪ್ರಸ್ತುತ ಎಂದರು. ಕೋಲಾರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಾತನಾಡಿ, ಮೈಸೂರು ರಾಜ್ಯದಲ್ಲಿ 4 ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಅಖಂಡ ಕರ್ನಾಟಕ ಎಂದು ಏಕೀಕರಣಗೊಳಿಸಿ ನಾಮಕರಣ ಮಾಡಲಾಯಿತು. ಇದಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವ ಮಹಾನುಭಾವರ ಸೇವೆ ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದರು. ರಾಜ್ಯ ರಾಷ್ಟ್ರಕ್ಕೆ ಚಿನ್ನವನ್ನು ಅರ್ಪಿಸಿದ ಹೆಮ್ಮೆಯ ನಾಡು ಕೋಲಾರ. ಕೃಷಿ, ಸಾಹಿತ್ಯ, ರಾಜಕೀಯ, ವಿಜ್ಞಾನ ಎಲ್ಲಾ ರಂಗಗಳಿಗೂ ತನ್ನದೇ ಕೊಡುಗೆ ನೀಡಿದೆ. ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತಹ ಜಿಲ್ಲೆ ಕೋಲಾರ. ಅನೇಕ ಅರಸರ ಆಳ್ವಿಕೆಗೆ ಒಳಪಟ್ಟ ನಾಡು ಕೋಲಾರಮ್ಮ ಸೋಮೇಶ್ವರ ಕರುಡುಮಲೆಯಲ್ಲಿ ಶಾಸನಗಳಿವೆ ಎಂದು ಬಣ್ಣಿಸಿದರು. ಬಯಲುಸೀಮೆ ಜಿಲ್ಲೆಯ ಜನ ದಾಹ ನೀಗಿಸಲು ಸರ್ಕಾರ ಯರಗೋಳ್ ಡ್ಯಾಂ ನಿರ್ಮಾಣ ಮಾಡಿ ಕೋಲಾರ, ಬಂಗಾರಪೇಟೆ, ಮಾಲೂರಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಕೆಸಿ ವ್ಯಾಲಿ ತ್ಯಾಜ್ಯ ನೀರನ್ನು ಶುದ್ಧೀಕರಣಕ್ಕೆ 94 ಕೋಟಿ ರು ನೀಡಿದ್ದು, ಅಂತರಗಂಗೆ ತಪ್ಪಲಿನಿಂದ ಕೋಲಾರಮ್ಮ ಕೆರೆಯ ತನಕ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸಲು ಹಣ ಮೀಸಲಿರಿಸಲಾಗಿದೆ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಎಪಿಎಂಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಬಗೆಹರಿಸಲು ಪಣ ತೊಟ್ಟಿದ್ದು 100 ಎಕರೆ ಜಾಗ ಗುರುತಿಸಲಾಗಿದೆ. ಆದಷ್ಟು ಬೇಗ ಸರ್ಕಾರದಿಂದ ಅನುಮತಿ ಕೊಡಿಸಿ ಮಾರುಕಟ್ಟೆ ಹಸ್ತಾಂತರಿಸಲಾಗುವುದು. ಹೊಸೂರಿಗೆ ಸಂಪರ್ಕ ಕಲ್ಪಿಸಲು 3,000 ಕೋಟಿ ರು ವೆಚ್ಚದಲ್ಲಿ ಕೈಗಾರಿಕಾ ಪ್ರಾಂಗಣ ರಸ್ತೆ ಮಾಡಲಾಗುವುದು. ಒಟ್ಟಾರೆಯಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಜನರ ಪರ ಕೆಲಸ ಮಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಡಲಾಗಿದೆ ಎಂದರು. ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿಪಕ್ಷಗಳನ್ನು ತರುವುದು ಬೇಡ. ನನಗೆ ಈಗ 50 ವರ್ಷ. ನಾನು ಚಿಕ್ಕವನಿಂದಾಗಿಂದಲೂ ಕೋಲಾರವು ಅಭಿವೃದ್ಧಿಯಲ್ಲಿ ಹಿಂದೆಯೇ ಉಳಿದಿದ್ದು, ಇನ್ನಾದರೂ ಅಭಿವೃದ್ಧಿಯಾಗಲಿ, ಅದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು.
ವೈಟ್ಫೀಲ್ಡ್ನಿಂದ ಕೋಲಾರದವರೆಗೆ ರೈಲ್ವೆ ಯೋಜನೆಗೆ ಕೇಂದ್ರ ಸರ್ಕಾರ ಸಿದ್ಧವಿದ್ದು, ತಕ್ಕ ಜಾಗವನ್ನು ರಾಜ್ಯ ಸರ್ಕಾರ ನೀಡಿದರೆ ಬಜೆಟ್ನಲ್ಲಿ ರೈಲ್ವೆ ಸಚಿವರ ಮೇಲೆ ಒತ್ತಡ ತಂದು ಯೋಜನೆ ಜಾರಿಗೊಳಿಸಲಾಗುವುದು. ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದರೂ ಯುವಕರ ಭಾಗಿತ್ವ ಕೊರತೆ ಕಾಡುತ್ತಿದೆ. ಅವರು ಇದ್ದರೆ ಎಲ್ಲವೂ ಉತ್ತಮವಾಗಿರುತ್ತದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ಆದ್ಯತೆ ನೀಡುವ ಕೆಲಸಕ್ಕೆ ಆಯೋಜಕರು ಮುಂದಾಗಬೇಕೆಂದರು. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು, ಅಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಕನ್ನಡ ಬಾವುಟ ಹಿಡಿದು ತಾಯಿ ಭುವನೇಶ್ವರಿಗೆ ಜೈ ಎಂದು ಘೋಷಣೆಗಳ ಮೂಲಕ ಶಾಲಾ ಮಕ್ಕಳು ಹಾಡಿನ ನೃತ್ಯಕ್ಕೆ ಕುಣಿದು ಕುಪ್ಪಳಿಸುತ್ತಾ ಕನ್ನಡ ರಾಜ್ಯೋತ್ಸವದಲ್ಲಿ ಸಂಭ್ರಮಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ನಾವು ಯಾವುದೇ ಭಾಷೆ ಮಾತನಾಡಿದರೂ ನಮ್ಮ ತಾಯಿ ಭಾಷೆಯನ್ನು ಮರೆಯಬಾರದು. ಅನೇಕ ಕನ್ನಡ ಪರ ಸಂಘಟನೆಗಳು ಬಾಗೇಪಲ್ಲಿ ಹೆಸರು ಭಾಗ್ಯನಗರ ಮಾಡಬೇಕು ಎಂದು ಒತ್ತಾಯಿಸಿದರು. ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಭಾಗ್ಯನಗರ ಹೆಸರನ್ನು ಬದಲಾವಣೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಬೇಕಿದೆ. ಶೀಘ್ರದಲ್ಲಿ ಮಾಡಿಸುತ್ತೇನೆ ಎಂದರು. ಅನೇಕ ಕನ್ನಡ ಪರ ಸಂಘಟನೆಗಳು ಕನ್ನಡ ಭವನ ಬೇಕು ಎಂದು ಮನವಿ ಮಾಡಿದರು. ಬಾಗೇಪಲ್ಲಿ ಪಟ್ಟಣದ ಏಟಿಘಟ್ಟಪಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ 3ರಲ್ಲಿ 20 ಗುಂಟೆ ಜಾಗವನ್ನು 1 ವಾರದಲ್ಲಿ ಮಂಜೂರು ಮಾಡಿಸಲಾಗುವುದು. ಕನ್ನಡ ಭವನ ಮಾಡಲು ನನ್ನ ಶ್ರಮ ಇರುತ್ತದೆ ಎಂದರು. ತಾವು ನನ್ನದು ಯಾಕಂದ್ರೆ ಈ ಮಾತಾಡ್ತೀನಿ, ಕೆಲವರು ಎಲ್ಲೋ ನಿಂತ್ಕೊಂಡು ಏನೋ ಮಾತನಾಡೋದು ಬೇಡ. ನನಗೆ ಚುನಾವಣಾ ಸಮಯದಲ್ಲಿ ಹಳ್ಳಿಗಳಿಗೆ ಹೋದಾಗ, ಬೇರೆ ಕಡೆ ಹೋದಾಗ ನೀವೇನು ಮೇನ್ ಡಿಮ್ಯಾಂಡ್ ಇಟ್ಟಿದ್ದೀರ ಮ್ಯಾಕ್ಸಿಮಮ್ ಮಾಡಿಕೊಡ್ತೀನಿ. ನನಗೆ ಇವತ್ತು ಗಂಟಮಲ್ಲ ಡ್ಯಾಮ್ ಮಾಡಲೇಬೇಕು ಅಂತ ಎಲ್ಲ ರೈತರ ಒಕ್ಕೂಟದ ಒಂದು ಬೇಡಿಕೆ ಇತ್ತು. 189 ಕೋಟಿ ಅದಕ್ಕೂ ಮಾಡಿದೆ. ಈ ಪಟ್ಟಣ ಮತ್ತು ಈ ಭಾಗಗಳಲ್ಲಿ ಈ ಭಾಗಕ್ಕೆ ಒಳ್ಳೆ ಇಂಡಸ್ಟ್ರಿ ಬರಬೇಕು ಅಂದ್ರೆ ಇವತ್ತು ಸುಮಾರು ಹೆಚ್ಚು ಕಮ್ಮಿ 1000ಕ್ಕಿಂತ ಹೆಚ್ಚು ಎಕರೆಗಳು KIDB ಕೊಟ್ಟು ಒಳ್ಳೆ ಇಂಡಸ್ಟ್ರಿ ತಂದು ಈ ಭಾಗದಲ್ಲಿ ಏನು ವಲಸೆ ಹೋಗ್ತಾ ಇದ್ರು ಬೆಂಗಳೂರು ಕೆಲಸಕ್ಕೆ, ಅದನ್ನು ನಾವು ಇಲ್ಲೇ ಇದ್ದು ಮಾಡೋ ಥರ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನು ಮಾಡಿದ್ದೀವಿ. ಶೈಕ್ಷಣಿಕವಾಗಿ ಶಿಕ್ಷಣ ವಿಚಾರದಲ್ಲಿ ತಾವು ತಿಳ್ಕೊಳ್ಬೇಕು. ಸುಮಾರು ಚೇರ್ಮನ್ಗಳಲ್ಲಿ 25 ಕೋಟಿ, ಮತ್ತೆ ನಮ್ಮ ಪೂರ್ವಾರ್ಪದಲ್ಲಿ PU ಕಾಲೇಜ್ ಬಂದು 12 ಕೋಟಿ, ಇವತ್ತು ತಾತ್ಪಾಲದಲ್ಲಿ ಹೆಚ್ಚು ಕಮ್ಮಿ 25 ಕೋಟಿ ರೆಸಿಡೆನ್ಷಿಯಲ್ಸ್ಗಳು ಮಾಡಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿದೆ. ಹಾಗೆ ಆದರ್ಶ ಸ್ಕೂಲ್ಗಳಿರ್ಬೋದು, KPS ಶಾಲೆಗಳು 3ಕ್ಕೆ ಸ್ಯಾಂಕ್ಷನ್ ಬಂದು, ಒಂದು ಬಾಗೇಪಲ್ಲಿಗೆ, ಒಂದು ಗುಡಬಂಡಿಗೆ, ಒಂದು ಚೇಳೂರಿಗೆ. ನಿನ್ನೆ ನಾನು ಸಚಿವರ ಮೊದಲ ಮನವಿ ಮಾಡಿ ಗೂಳೂರು ಹೈಸ್ಕೂಲಲ್ಲಿ ನಾನು ಓದಿದಂಥ ಸ್ಕೂಲ್ ಸರ್ಕಾರಿ ಶಾಲೆ, ಅದನ್ನು KPS ಶಾಲೆ ಮಾಡಬೇಕು ಅಂತ ನಿನ್ನೆ ಒಪ್ಪಿಕೊಂಡು ಗೂಳೂರು ಶಾಲೆಯನ್ನು ಒಂದು KPS ಶಾಲೆಯನ್ನಾಗಿ ಅದಕ್ಕೂ ಅನುಮತಿ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರ ಇರ್ಬೋದು, ನಮ್ಮ ಆರೋಗ್ಯ ವಿಚಾರದಲ್ಲಿರ್ಬೋದು, ಖಂಡಿತವಾಗ್ಲೂ ನಂದು ಸಾರ್ವಜನಿಕರಲ್ಲಿ ಮನವಿ, ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಮಾತನಾಡೋ ಬದಲು, ಎಲ್ಲೋ ಏನೋ ಮೀಡಿಯಾಗಳು ಮಾತನಾಡೋ ಬದಲು ನೇರವಾಗಿ ನನ್ನ ಕೇಳಿ. ಬೇಕಂದ್ರೆ ಯಾವಾಗಲಾದ್ರೂ ನೀವು ಯಾವ್ದಾದ್ರು ಒಂದು ಟೀಮ್ ಬರುತ್ತೆ ಅಂದ್ರೆ ನಿಮಗೋಸ್ಕರ ಒಂದು ಸಮಯ ಕೊಟ್ಟು ಮನೆಯಲ್ಲಿ ನಾನು ಕೂತಿರ್ತೀನಿ, ಬನ್ನಿ. ನಾವು ನೀವು ಮಾಡಬೇಕಾಗಿರೋದು ರಾಜಕೀಯ ಅಲ್ಲ, ನಾವು ನೀವು ಮಾಡಬೇಕಾದ್ರೆ ಈ ಭಾಗದ ಪ್ರಗತಿ, ಅದು ನನ್ನ ಮನಸ್ಸಲ್ಲಿರೋದು. ಈ ಭಾಗದ ಅಭಿವೃದ್ಧಿ ಮಾಡಬೇಕಂತಿದ್ದೀನಲ್ಲ, ನಾನು ರಾಜಕೀಯಕ್ಕೆ ಮಾಡಕ್ಕೆ ಈ ಬಾಗೇಪಲ್ಲಿಗೆ ಬರಲಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೋಬೇಕು. ವಿರೋಧ ಪಕ್ಷಗಳವರು ಇವತ್ತು ನನ್ನ ಪುಣ್ಯ ಬರೋ 18ನೇ ತಾರೀಕು, ಈ ನವೆಂಬರ್, ಈ 18ನೇ ತಾರೀಕು ಏನು ನಾವು ಬೆಂಗಳೂರಿಂದ ನೀರಿನ ಕೆರೆ ತುಂಬಿಸ್ತಾ ಇದ್ದೀವಿ 24 ಕೆರೆಗಳಿಗೆ.
ಆಚೆಪಲ್ಲಿ ಹತ್ರ ಆ ಸಂಬಂಧಪಟ್ಟ ಸಚಿವರು ಬೋಸರಾಜ್ ಅವರನ್ನು ಕರೆಸಿ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಪಾಪ ಅವತ್ತು ಬೋಸರಾಜ್ ಬರುವಂತ ಸಮಯದಲ್ಲಿ ಸುಮಾರು ಸಣ್ಣ ನೀರಾವರಿ ಇಲಾಖೆ ಸಂಬಂಧಪಟ್ಟಂತ 40 ಕೋಟಿ ರೂಪಾಯಿಗಳಿಗೆ ಚೆಕ್ಡಾಮ್ಗಳಿಗೆ ಕೆರೆಗಳಿಗೆ ಮಂಜೂರಾತಿ ಕೊಡಲಿದ್ದಾರೆ. ಅವತ್ತು ಇಷ್ಟೆಲ್ಲ ಅನುದಾನ ಕೊಡ್ತಾರೆ ನಮ್ಮ ಸರ್ಕಾರ. ಖಂಡಿತವಾಗ್ಲೂ ಈ ಬಾಗೇಪಲ್ಲಿ ಅಭಿವೃದ್ಧಿ ಪರ ನಮ್ಮ ಬಾಗೇಪಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಮಾತನ್ನು ಹೇಳುತ್ತಾ, ಹಾಗೆ ಪಂಚ ಗ್ಯಾರಂಟಿಗಳಿರ್ಬೋದು, ಏನೇ ಕಾರ್ಯಕ್ರಮ ಇರಬಹುದು ನಮ್ಮ ಈ ಭಾಗದ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಒಟ್ಟಾಗಿ ನನಗೇನು ಶಾಸನ ಆದ ಮೇಲೆ ಏನೋ ಚುನಾವಣಾ ಸಮಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷ, ನೀವು CPM, ನೀವು JDS, ಇನ್ನೊಬ್ಬರು BJP ಗೆದ್ದ ಮೇಲೆ ಖಂಡಿತವಾಗ್ಲೂ ನಾನು ಈ ವೇದಿಕೆ ಮೇಲೆ ಮಾಧ್ಯಮ ಮುಖಾಂತರ ಸ್ವಾಗತ ಮಾಡ್ತಾ ಇದ್ದೀನಿ. ತಮ್ಮ ಏನೇ ಬೇಡಿಕೆಗಳಿದ್ದರೂ ನನಗೊಂದು ಫೋನ್ ಮಾಡಿ ಪತ್ರ ಮುಖಾಂತರ ತಿಳಿಸಿ, ನಾವಿಂಥ ಸಮಯಕ್ಕೆ ಇಷ್ಟು ಜನ ಬರ್ತೀವಿ, ನಾವು ಮಾತನಾಡಬೇಕು. ಖಂಡಿತ ತಾಲೂಕು ದಂಡಾಧಿಕಾರಿ ಮನೀಷಾ ಎಸ್ ಪತ್ರಿ ಮಾತನಾಡಿ, ಮೈಸೂರು ಪ್ರಾಂತ್ಯ, ಹೈದರಾಬಾದ್, ಬಾಂಬೆ ಈ ಪ್ರಾಂತ್ಯಗಳಲ್ಲಿ ಹೆಚ್ಚು ಕನ್ನಡ ಭಾಷೆ ಮಾತನಾಡುವವರೇ ಇದ್ದರು. ಇಲ್ಲಿ ಬ್ರಿಟಿಷರು ವಿವಿಧ ರೀತಿಯ ಗುಂಪುಗಳನ್ನಾಗಿ ಒಡೆದು ಆಳ್ವಿಕೆ ಮಾಡುತ್ತಿದ್ದರು. 1905ರಲ್ಲಿ ಬಂಗಾಲವನ್ನು 2 ಭಾಗಗಳಾಗಿ ವಿಭಜಿಸಿದರು. ಅಲ್ಲಿ ಕ್ರಾಂತಿಯೇ ಉದ್ಭವಿಸಿತು. ಜನರು ಒಪ್ಪಲಿಲ್ಲ. ಈ ಘಟನೆ ಕರ್ನಾಟಕ ಆಗಲು ಒಂದು ಬುನಾದಿಯಾಯಿತು ಎಂದರು. ಕ್ರಾಂತಿ ಧಿಕ್ಕಾರ ಮಾಡ್ತಾರೆ. ಅವಾಗ 1911ಕ್ಕೆ ಅದೇ ಬ್ರಿಟಿಷರು ಅವರು ಏನ್ ಮಾಡಿರುವಂತಹ ಒಂದು ಕಾಯ್ದೆಯನ್ನು ವಾಪಸ್ ತಗೊಂಡು ಬಾಂಗ್ಲಾದೇಶವನ್ನು ಒಟ್ಟುಗೂಡಿಸ್ತಾರೆ. ಯಾಕಂದ್ರೆ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗ ಎರಡು ಒಟ್ಟುಗೂಡುತ್ತೆ. ಸೊ ಈ ಒಂದು ಘಟನೆಯ ಎಲ್ಲ ಇಡೀ ನಮ್ಮ ಭಾರತದಾದ್ಯಂತ ಆ ದಿನ ಒಂದು ಪ್ರತ್ಯಕ್ಷವಾಗಿ ಕಂಡಿರ್ತಾರೆ. ಆ ಒಂದು ಏನು ಒಂದು ಘಟನೆ ನಡೆದಿರ್ತದೆ, ಆ ಘಟನೆಗೆ ನಮ್ಮ ಇವತ್ತು ಉತ್ತರ ಕರ್ನಾಟಕ ಆಗೋಕ್ಕೂ ಕೂಡ ಅದು ಕಾರಣ ಆಗಿರುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಇನ್ನ ನಮ್ಮ ಸ್ವಾತಂತ್ರ್ಯ ಹೋರಾಟ ಅದಕ್ಕಿಂತ ಮುಂಚೆನೇ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಅಂದ್ಬಿಟ್ಟು ಒಂದು ಸ್ಥಾಪಿತ ಆಗಿರ್ತದೆ. ಆ ಒಂದು ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಯಾರಾದರೂ ಕೃತಿ ಬರೀತಾರೆ ಅಂದ್ರೆ ಅವರು ಕೃತಿಗಳನ್ನ ರಚನೆ ಮಾಡಬಹುದಾಗಿತ್ತು. ಹಾಗೂ ಜೊತೆಗೆ ನಮ್ಮ ಒಂದು ಕನ್ನಡ ಭಾಷೆ ಮಾತಾಡೋರನ್ನ ನಾವು ಹೇಗೆ ಒಗ್ಗೂಡಿಸಬೇಕು ಅನ್ನೋದು ಕೂಡ ಅಲ್ಲಿ 1890ರಲ್ಲಿ. ಅದೇ ರೀತಿ 1896ರಲ್ಲಿ ಒಂದು ಪತ್ರಿಕೆ ಕೂಡ ಮುದ್ರಣ ಆಗ್ತದೆ ಕನ್ನಡ ಭಾಷೆಯಲ್ಲಿ, ವಾಗ್ಭೂಷಣ ಅಂತ ಅಂದ್ಬಿಟ್ಟು ಪತ್ರಿಕೆ, ಅದು ಕೂಡ ಮುದ್ರಣ ಆಗ್ತದೆ. ಅದೇ ರೀತಿ ಸುಮಾರಷ್ಟು ಜನ, ಇವಾಗ ಆಲೂರು ವೆಂಕಟರಾಯಪ್ಪ ಆಗಿರ್ಬೋದು, ಯಾಕಂದ್ರೆ 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಅಂದ್ಬಿಟ್ಟು ರಚನೆ ಆಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಅಂತ ಅಂದ್ಬಿಟ್ಟು ರಚನೆ ಆಗ್ತದೆ. ಆ ಒಂದು ಪರಿಷತ್ನಲ್ಲಿ ಅವರು ಕರ್ನಾಟಕವನ್ನು ಹೇಗೆ ಒಗ್ಗೂಡಿಸಬೇಕು ಅನ್ನೋದು ಚರ್ಚೆ ಹಲವಾರು ಬಾರಿಯಲ್ಲಿ ನಡೀತಲೇ ಇರ್ತದೆ. ಅದೇ ರೀತಿ ಕರ್ನಾಟಕ ಸಭೆ ಕೂಡ ರಚನೆ ಆಗ್ತದೆ. ಅಲ್ಲೂ ಕೂಡ ಅದೇ ಒಂದು ಸಂವಾದಗಳು, ಚರ್ಚೆಗಳು ನಡೀತಲೇ ಇರ್ತದೆ. ಆದ್ರೆ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ 1924 ಬೆಳಗಾವಿ ಒಂದು ಅಧಿವೇಶನ ಏನು ನಡೆಯುತ್ತೆ, ಗಾಂಧೀಜಿಯವರ ಮುಖ್ಯನ ಒಂದು ಅಧಿವೇಶನ ಏನು ನಡೆಯುತ್ತೆ, ಅಲ್ಲಿ ದೇಶೀಯ ಭಾಷೆ ಎಲ್ಲೆಲ್ಲಿ ಮಾತಾಡ್ತಾರೋ ದೇಶೀಯ ಭಾಷೆಯನ್ನ ಒಗ್ಗೂಡಿಸ್ಕೊಂಡು ಒಂದು ಪ್ರಾಂತ್ಯ ರಚನೆ ಆಗಬೇಕು ಅಂತ ಅಂದ್ಬಿಟ್ಟು ಚರ್ಚೆ ಕೂಡ ನಡೆಯುತ್ತೆ. ಇದೇ ಚರ್ಚೆಗಳು ನಮ್ಮ ಬಾಂಬೆ ವಿಧಾನಸಭೆಯಲ್ಲಿ, ಅಂದರೆ ನಮ್ಮ ಮುಂಬೈ ವಿಧಾನಸಭೆಯಲ್ಲಿ, ಜೊತೆಗೆ ಹೈದರಾಬಾದ್ ವಿಧಾನಸಭೆಗಳಲ್ಲೂ ಕೂಡ ರಾಷ್ಟ್ರೀಯ ಹಬ್ಬದ ಆಚರಣೆ ಸಮಿತಿಯಿಂದ ವಿವಿಧ ಸಾಧನೆ ಮಾಡಿದ ನಾಗರಿಕರಿಗೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಗುಡಿಬಂಡೆ ತಾಲೂಕಿನ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಡಗರದಿಂದ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕಿನ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಡಗರದಿಂದ ಆಚರಿಸಲಾಯಿತು. ಶಾಲಾ ಆವರಣ ಕನ್ನಡ ಬಾವುಟದ ರಂಗುಗಳಿಂದ ಕಂಗೊಳಿಸಿತು. ಕಾರ್ಯಕ್ರಮದ ಆರಂಭದಲ್ಲಿ ಮುಖ್ಯ ಗುರುಗಳು ಕನ್ನಡ ಬಾವುಟ ಹಾರಿಸಿ ಗೌರವ ಸಲ್ಲಿಸಿದರು. ನಾಡಗೀತೆ ಸೇರಿದಂತೆ ಕನ್ನಡ ನಾಡಿನ ವೈಭವ ಸಾರುವ ಗೀತೆಗಳನ್ನು ಹಾಡಿ ಎಲ್ಲರ ಮನಸೆಳೆದರು. ಶಾಲೆಯ ಮಕ್ಕಳು ಕನ್ನಡದ ಇತಿಹಾಸ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಮಹತ್ವ ವಿವರಿಸುವ ಕಿರುನಾಟಕ ಹಾಗೂ ಭಾಷಣಗಳನ್ನು ಪ್ರದರ್ಶಿಸಿದರು. ಶಿಕ್ಷಕರು ಮಾತನಾಡಿ, ಕನ್ನಡ ನಮ್ಮ ಅಸ್ತಿತ್ವದ ಆಧಾರ. ಭಾಷೆಯ ಗೌರವ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನ್ನಡದಲ್ಲಿ ಮಾತನಾಡಿ ಓದಿ ಬರೆಯುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಅಂದರು. ಶುಭಾಶಯಗಳು. ಈ ದಿನ ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ
70ನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಆಚರಣೆಗೆ ನಮ್ಮ ಶಾಲೆಯಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶಫೀವುಲ್ಲಾ ಸರ್ ಅವರು ತುಂಬ ಉತ್ಸಾಹಶಾಲಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರವಾಗಿ ನಮ್ಮ ಶಾಲೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ನಾಸೀರ್ ಸರ್ ಅವರು ಸಹ ಉತ್ತಮವಾಗಿರ್ತಕ್ಕಂಥ ಒಂದು ನಮಗೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಇದೇ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ನಾಡು ನುಡಿ ಜಲ ಮತ್ತು ನಮ್ಮ ಕನ್ನಡ ಭಾಷೆಯನ್ನು ಸದಾ ನಾವು ಗೌರವಿಸಬೇಕು ಅಂತಕ್ಕಂಥ ಒಂದು ಹಿತನುಡಿಯನ್ನು ಹೇಳ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ರಿಗೂ ಸಹ ಶುಭಾಶಯಗಳನ್ನು ತಿಳಿಸಲು ನಾನು ಆಶಿಸುತ್ತಿದ್ದೇನೆ. ಗುಡಿಬಂಡೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಧ್ವಜಾರೋಹಣ ನೆರವೇರಿಸಿ ಕನ್ನಡ ತಾಯಿಗೆ ಗೌರವ ಸಲ್ಲಿಸಿದರು. ಗುಡಿಬಂಡೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕನ್ನಡಾಂಬೆಯನ್ನ ಪ್ರೀತಿಸೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇಂದಿನ ಯುಗದಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನೇ ನೋಡ್ತಿದ್ದೇವೆ. ಆದರೆ ನಮ್ಮ ಮಾತೃಭಾಷೆಯಾದ ಕನ್ನಡದತ್ತ ಗಮನ ಹರಿಸೋದು ಅತ್ಯಂತ ಮುಖ್ಯ. ಪ್ರತಿದಿನ ಒಂದೇ ಆಗಲಿ ಒಂದು ಕನ್ನಡ ಪುಸ್ತಕವನ್ನು ಓದಿ. ಮಾತೃಭಾಷೆಯಲ್ಲಿ ಓದಿದ್ರೆ ಅರ್ಥ ಸ್ಪಷ್ಟವಾಗ್ತದೆ ಮತ್ತು ನಾವು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗ್ತದೆ ಎಂದರು. ಕುವೆಂಪು, ದಾರಾ ಬೇಂದ್ರೆ ಮುಂತಾದ ಮಹಾನ್ ಕವಿಗಳು ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನ ನೀಡಿದವರು. ಎಂದಿನ ತನಕ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ದೊರೆತಿರೋದು ಹೆಮ್ಮೆಯ ವಿಷಯ. ಎಷ್ಟು ಪ್ರಶಸ್ತಿಗಳನ್ನು ಬೇರೆ ಯಾವುದೇ ಭಾರತೀಯ ಭಾಷೆ ಪಡೆದಿಲ್ಲ. ಕರ್ನಾಟಕ ಸಂಗೀತ, ಸಾಹಿತ್ಯ ಮತ್ತು ಕಲೆಗಳಲ್ಲಿ ಕನ್ನಡದ ಶ್ರೇಷ್ಠತೆ ಪ್ರತಿಫಲಿಸಲಿದೆ. ಇಂತಹ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಅದೃಷ್ಟ ಅಂತ ಭಾವೋದ್ರಿಕ್ತರಾಗಿ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಹೇಳಿದರು. ಆದರೆ ಕೆಲವರಿಗೆ ನನ್ನ ಮಕ್ಕಳು ಇಂಗ್ಲಿಷ್ ಬಿಟ್ಟು ಬೇರೇನು ಮಾತಾಡಲ್ಲ ಅಂತ ದೊಡ್ಡಸ್ತಿಕೆ ಹೇಳ್ಕೊಂಡ್ರೆ ಅದೇ ದೊಡ್ಡಸ್ತಿಕೆ ಅಲ್ಲ. ನಮ್ಮ ತಾಯಿಯನ್ನು ಪ್ರೀತಿ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಕಮಿಟ್ಮೆಂಟ್. ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕನ್ನಡ ಭಾಷೆಗೆ ಮೊದಲನೇ ಸ್ಥಾನ ತುಂಬಬೇಕು. ಆ ಸ್ಥಾನ ಬರಬೇಕಾದ್ರೆ ಇಷ್ಟೇ, ನಾವು ಯಾಕೆ ಕನ್ನಡದಲ್ಲಿ ಸ್ವಲ್ಪ ಹಿಂದಿ ಬೀಳ್ತಾ ಇದ್ದೇವೆ ಅಂದ್ರೆ ಈ ಮೊಬೈಲ್ ಗೇಮ್ ನಮ್ಗೆ ಬಂದಿರೋದ್ರಿಂದ. ನಾವೊಂದು ಕನ್ನಡ ಪುಸ್ತಕ ಓದಿದ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು, ಆ ಕನ್ನಡ ಬಗ್ಗೆ ಸಾಹಿತ್ಯ ಇರ್ಬೋದು, ಅದರ ಬಗ್ಗೆ ಎಲ್ಲ ನಮಗೆ ಗೊತ್ತಾಗೋದು. ನಾವೇನ್ ಮಾಡ್ತಾ ಇದ್ದೀವಿ, ಆ ಬುಕ್ ನೋಡಕ್ಕೆ ಹೋಗೋ ಯಾವ ಬುಕ್ಸ್ ಬರೀ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಕೊಂಡು ಪ್ರಪಂಚ ಎಲ್ಲ ಅದರಲ್ಲೇ ನೋಡ್ತಾ ಇದ್ದೀವಿ. ಆದ್ದರಿಂದ ತಾವೆಲ್ಲರೂ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು ಸಬ್ಜೆಕ್ಟ್ ಅಂತ ಓದಬೇಕಾಗುತ್ತೆ ಕನ್ನಡದಲ್ಲಿ. ಆಗ ನಿಮ್ಗೆ ಕನ್ನಡ ಇನ್ನಷ್ಟು ಸುಲಭ ಆಗುತ್ತೆ, ಅರ್ಥ ಆಗುತ್ತೆ, ಮನಸ್ಸು ಆಗುತ್ತೆ. ನೀವು ಅದರಲ್ಲಿ ಒಂದು ಖುಷಿನೂ ಪಡ್ಬೋದು. ನಿಜವಾಗ್ಲೂ ನಮ್ಮ ಕುವೆಂಪು ಇರ್ಬೋದು, ದಾರಾ ಬೇಂದ್ರೆ ಇರ್ಬೋದು, ಇಂಥ ಮಹಾಕವಿಗಳು ನಮಗೆ ಈ ಒಂದು ಸ್ಥಾನವನ್ನು ತುಂಬಿದ್ದಾರೆ. ಹಾಗೆ 8 ನಮಗೆ ಪುರಸ್ಕೃತ, ಜ್ಞಾನಪೀಠ ಪುರಸ್ಕೃತ ಬಂದಿದೆ ಕನ್ನಡಕ್ಕೆ. 8 ಯಾವ ಭಾಷೆಗೂ ಬಂದಿಲ್ಲ. ಕನ್ನಡಕ್ಕಾಗಿ ಹಿರಿಮೇಲೆ ನೀವು ನೋಡಿರ್ಬೋದು, ಎಲ್ಲಾದ್ರೂ ಕರ್ನಾಟಕ ಸಂಗೀತ ಅಂತಾರೆ. ಅಂತ ಒಂದು ನಮ್ಮ ನಾಡಿನಲ್ಲಿ ನಾವು ಹುಟ್ಟಿರೋದು ನಮ್ದೆಲ್ಲ ಸೌಭಾಗ್ಯ. ತಾವೆಲ್ಲರೂ ಕನ್ನಡಕ್ಕೆ ಅಗ್ರಸ್ಥಾನ ಕೊಡಬೇಕು ಅಂತ ನಾನು ಮನವಿ ಮಾಡುತ್ತಾ, ಶಾಲಾ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ರಾಜ್ಯ ಬೀದಿಯಲ್ಲಿ ಭುವನೇಶ್ವರಿ ಮೆರವಣಿಗೆ ಮಾಡಿದರು. ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಮಾತನಾಡಿ, ಗುಡಿಬಂಡೆ ಕರ್ನಾಟಕದ ಗಡಿಭಾಗವಾಗಿದ್ದರೂ ಇಲ್ಲಿ ಎಲ್ಲರೂ ಶುದ್ಧ ಕನ್ನಡವನ್ನು ಮಾತನಾಡೋದು ಹೆಮ್ಮೆಯ ವಿಷಯ. ನಾವು ಎಲ್ಲಿ ಹೋದ್ರೂ ಕನ್ನಡವನ್ನು ಮಾತನಾಡಬೇಕು, ಅದು ನಮ್ಮ ಮಾತೃಭಾಷೆಯ ಗೌರವ ಅಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದರೂ ಮಾತೃಭಾಷೆ ಕನ್ನಡದ ಮೇಲಿನ ಪ್ರೀತಿಗೆ ಕೊರತೆ ಇಲ್ಲ. ಇಲ್ಲಿ ಕನ್ನಡ ಚಿತ್ರಗಳ ಚಿತ್ರೀಕರಣವಾಗುತ್ತೆ, ಕನ್ನಡ ಚಿತ್ರಗಳ ಪ್ರದರ್ಶನವೂ ಆಗುತ್ತೆ. ಅಷ್ಟೇ ಅಲ್ಲ, ನವೆಂಬರ್ ತಿಂಗಳು ಬಂದರೆ ಕನ್ನಡದ ಮೇಲಿನ ಪ್ರೀತಿ ಯುವಕರಿಂದ ಹೊರಬರುತ್ತೆ. ಇದಕ್ಕೆ ನಿದರ್ಶನ ಚಿಕ್ಕಬಳ್ಳಾಪುರ ನಗರದ 21ನೇ ವಾರ್ಡಿನ ನಕ್ಕಲಕುಂಟೆಯಲ್ಲಿ ಕನ್ನಡ ಧ್ವಜಸ್ತಂಭ ಸ್ಥಾಪನೆ ಮಾಡಿರುವುದು. ಹೌದು, ಚಿಕ್ಕಬಳ್ಳಾಪುರ ಗಡಿ ಜಿಲ್ಲೆಯಾಗಿದ್ರೂ ಇಲ್ಲಿ ಕನ್ನಡದ ಮೇಲೆ ಎಳ್ಳಷ್ಟು ಗೌರವಕ್ಕೆ ಕುಂದಾಗಲ್ಲ.
ಇಲ್ಲಿನ ಯುವ ಪೀಳಿಗೆ ವಿವಿಧ ಸಂಘಟನೆಗಳ ಮೂಲಕ ಕನ್ನಡ ಜಲ ನೆಲಕ್ಕೆ ಅನ್ಯಾಯವಾದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಕನ್ನಡಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಅದಕ್ಕೆ ನಿದರ್ಶನವೆಂಬಂತೆ ಚಿಕ್ಕಬಳ್ಳಾಪುರದ 21ನೇ ವಾರ್ಡಿನ ಶಾಂತಿನಗರ ನಕ್ಕಲಕುಂಟೆ ಪ್ರದೇಶದಲ್ಲಿ ನವೆಂಬರ್ ಮೊದಲ ದಿನವಾದ ಇಂದು ಕನ್ನಡ ಧ್ವಜಸ್ತಂಭ ಸ್ಥಾಪನೆ ಮಾಡಲಾಯಿತು. ಸ್ಥಳೀಯ ಹುಡುಗರೆಲ್ಲ ಸೇರಿ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದು, ಕನ್ನಡ ಧ್ವಜಾರೋಹಣವನ್ನು ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವ ಆನಂದ ರೆಡ್ಡಿ ನೆರವೇರಿಸಿದರು. ಸರ್ಎಂವಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿರುವ ಅಶ್ವತ್ಥಕಟ್ಟೆ ಮುಂಭಾಗದಲ್ಲಿ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದು, ಅಲ್ಲಿಯೇ ಇರುವ ನಾಗರು ಕಲ್ಲುಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಆನಂದ ರೆಡ್ಡಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಆನಂದ ರೆಡ್ಡಿ, ಕನ್ನಡ ಅನ್ನದ ಭಾಷೆಯಾಗಿದೆ. ಕನ್ನಡ ನಮ್ಮ ಮಾತೃಭಾಷೆಯಾಗಿದೆ. ಇಂತಹ ಕನ್ನಡ ಕಾರ್ಯಕ್ರಮಗಳು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ವರ್ಷ ಪೂರ್ತಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಕನ್ನಡತನವನ್ನು ಮೆರಿಬೇಕು. ಕನ್ನಡ ಕಟ್ಟುವ ಕೆಲಸದಲ್ಲಿ ಯಾವುದೇ ನೆರವು ನೀಡಲು ಸದಾ ಸಿದ್ಧರಾಗಿರುವುದಾಗಿ ಅವರು ಭರವಸೆ ಕೊಟ್ಟರು. ನಾಡಿನ ಜನತೆಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ 23ನೇ ವಾರ್ಡಿನಲ್ಲಿ ಇವತ್ತು ನಮ್ಮ ಸಹೋದರರು ಮತ್ತೆಲ್ಲ ನಮ್ಮ ಸ್ನೇಹಿತರು ಸೇರ್ಕೊಂಡು ಇವತ್ತು ಧ್ವಜಾರೋಹಣ ಒಂದು ಕಾರ್ಯಕ್ರಮ ಮೊದಲನೇ ಬಾರಿ ಆಚರಣೆ ಮಾಡ್ತಾಯಿದ್ದೀವಿ. ಇದು ಮೊದಲನೇ ಬಾರಿ ಆಗಿರೋದ್ರಿಂದ ಪ್ರತಿ ವರ್ಷ ಅತಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಂಥ ಕನ್ನಡ ರಾಜ್ಯೋತ್ಸವವನ್ನು ಇವತ್ತೆಲ್ಲ ಏರ್ಪಾಡು ಮಾಡೋಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಶಾಂತಿನಗರ ಎಲ್ಲ ನಮ್ಮ ಸ್ನೇಹಿತರಿಗೂ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದು ಕನ್ನಡ ರಾಜ್ಯೋತ್ಸವ ಏನಂದರೆ ಇವತ್ತು 70ನೇ ವರ್ಷದ್ದು ಏನಂದರೆ ಎಲ್ಲ ಕನ್ನಡವನ್ನು ಎಲ್ಲ ನಮ್ಮ ರಾಜ್ಯದ ಎಲ್ಲ ಒಂದು ದೇಶ ಮತ್ತು ಭಕ್ತಿಯನ್ನು ಆಚರಿಸಲು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿದೆ. ಸಂಸ್ಕೃತ ಸಾಹಿತ್ಯ ಇತಿಹಾಸದಲ್ಲಿ 2ನೇ ಸ್ಥಾನದಲ್ಲಿದ್ದು ಎಂದು ಗೌರಿಬಿದನೂರು ಶಾಸಕ KH ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ಆಚಾರ್ಯ ಶಾಲೆ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಸಮವಸ್ತ್ರದೊಂದಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಆಚಾರ್ಯ ಶಾಲೆಯ ಮೈದಾನದವರೆಗೆ ಕನ್ನಡ ಬಾವುಟಗಳನ್ನು ಹಿಡಿದು ಮೆರವಣಿಗೆ ಮಾಡಿದ್ರು. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಗೌರಿಬಿದನೂರಿನಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವದಲ್ಲಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ಪುರಾತನ ಭಾಷೆಗಳಲ್ಲಿ ಕನ್ನಡ ಭಾಷೆ ಪ್ರಾಮುಖ್ಯತೆ ಪಡೆದಿದೆ. ತಮಿಳು ಸಂಸ್ಕೃತಿ, ಕನ್ನಡ ಪುರಾತನ ಕಾಲದ ಪ್ರಮುಖ ಭಾಷೆಗಳು. ಕನ್ನಡ ಭಾಷೆ ಸಮೃದ್ಧಿ ಹೊಂದಿದ ಭಾಷೆ. ಕನ್ನಡ ಸಾಹಿತ್ಯದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಗೌರಿಬಿದನೂರು ಜನತೆ ಗಡಿನಾಡಿಗೆ ಸಮೀಪ ಸೇರಿದವರಾಗಿದ್ದರೂ ಕನ್ನಡದ ಮೇಲೆ ಅಪಾರ ಅಭಿಮಾನ ಹೊಂದಿದ್ದಾರೆ ಎಂದರು. ನಿಮಗೆಲ್ಲ ಗೊತ್ತು, ರಾಜ್ಯದ ಕನ್ನಡ ಭಾಷೆ ನಮ್ಮ ಭಾರತೀಯ ಭಾಷೆಗಳಲ್ಲಿಯೇ ಪುರಾತನವಾದ ಭಾಷೆಗಳಲ್ಲಿ ಒಂದು. ಸಂಸ್ಕೃತ ತಮಿಳನ್ನು ಬಿಟ್ಟರೆ 3ನೇ ಭಾಷೆಯಾಗಿ ಪುರಾತನ ಭಾಷೆಯಾಗಿ ಕನ್ನಡ ಭಾರತ ಭಾಷೆಗಳಲ್ಲಿ ಒಂದು. ಅಷ್ಟೇ ಸಮೃದ್ಧವಾದ ಭಾಷೆ. ಎಷ್ಟು ಸಮೃದ್ಧ ಸಾಹಿತ್ಯದಲ್ಲಿ ಅಂತಂದ್ರೆ ಭಾರತೀಯ ಭಾಷೆಗಳಲ್ಲೇ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ. ಅಷ್ಟೇ ಅಲ್ಲ, 2000 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಭಾಷೆ. 2 ಭಾಷೆ ಬಿಟ್ಟರೆ 2000 ವರ್ಷ ಇತಿಹಾಸ ಇರೋದಿಲ್ಲ. ನಮ್ಮ ಕನ್ನಡ ಬಿಟ್ಟರೆ ತಮಿಳು ಮತ್ತು ಸಂಸ್ಕೃತ 2ನೇ. ಇನ್ಯಾವ ಭಾಷೆಗೂ 2000 ವರ್ಷಗಳ ಇತಿಹಾಸ ಇಲ್ಲ. ಅಂತ ಒಂದು ಸಮೃದ್ಧವಾದಂಥ ಭಾಷೆ. ಅನೇಕ ಉದ್ಧಾಮ ಸಾಹಿತಿಗಳು ಈ ನಾಡಿನಲ್ಲಿ ಹುಟ್ಟಿ, ಪಂಪನಿಂದ ಕುವೆಂಪುವರೆಗೂ ಕೂಡ ಅನೇಕ ಸಾಹಿತಿಗಳು ಹುಟ್ಟು ಸಾಹಿತ್ಯವನ್ನು ರಚನೆ ಮಾಡಿ ಅವರ ಒಂದು ಪ್ರತಿಭೆಯನ್ನು ತೋರಿ ನಮಗೆಲ್ಲ ಸಮೃದ್ಧ ಸಾಹಿತ್ಯವನ್ನು ಬಿಟ್ಟು ಹೋಗಿದ್ದಾರೆ. ವಚನಕಾರರಿಂದ ಹಿಡಿದು, ಕುಮಾರವ್ಯಾಸನಿಂದ ಹಿಡಿದು, ಜನ್ನ, ಪೊನ್ನ, ಷಡಕ್ಷರಿ, ಹರಿಹರ, ರಾಘವಾಂಕ, ಎಲ್ಲರೂ ಹಿಡಿದು ಇತ್ತೀಚಿನ ಕವಿಗಳಾದಂಥ ಶಿವರಾಮ್ ಕಾರಂತ ಇರ್ಬೋದು, ಕುವೆಂಪುರೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಈ ಶತಮಾನ ಕಂಡ ಮಹಾನ್ ಕವಿ. ನಮ್ಮ ರಾಜ್ಯಕ್ಕೆ
ಪ್ರಥಮವಾದಂಥ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಕವಿ ಶ್ರೀ ರಾಮಾಯಣ ದರ್ಶನವನ್ನು ಬರೆದಂಥವರು, ಅನೇಕ ಪ್ರಗತಿಪರ ಚಿಂತನೆ ಉಳ್ಳಂಥ ಕವಿ, ಇಡೀ ಜನತೆಗೆ ಜಾತಿ ಮತ ಭೇದವನ್ನು ಬಿಟ್ಟು ವಿಶ್ವಮಾನವರಾಗಿ ಅಂತ ಅಂದ್ಬಿಟ್ಟು ಸಂದೇಶವನ್ನು ಕೊಟ್ಟಂತ ಮಹಾನ್ ಕವಿ ಹುಟ್ಟಿದಂತ ನಮ್ಮ ನಾಡು. ಕನ್ನಡ ರಾಜ್ಯೋತ್ಸವದಲ್ಲಿ ತಾಲೂಕ್ ಪಂಚಾಯತ್ ಇಒ ಹೊನ್ನಯ್ಯ ಮಾತನಾಡಿ, ಪೋಷಕರು ಮಕ್ಕಳಿಗೆ ಮೊದಲು ಕನ್ನಡ ಭಾಷೆ ಕಲಿಸಿ ಪ್ರತಿ ಮಗು ಕನ್ನಡ ಭಾಷೆಯಿಂದ ವಂಚಿತರಾಗಬಾರದು ಅಂತ ಕಿವಿ ಮಾತು ಹೇಳಿದ್ರು. ಶಾಸ್ತ್ರದಲ್ಲಿ ಲೋಪ ಆದರೆ ತಿದ್ದಬಹುದು, ಹೃದಯದಲ್ಲಿ ಲೋಪ ಆದರೆ ತಿದ್ದಕ್ಕೆ ಸಾಧ್ಯ ಇಲ್ಲ ಎಂಬ ದಾರಾ ಬೇಂದ್ರೆ ಕವನ ಹೇಳಿದ್ರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಹಡಗು ಪ್ರಯಾಣ ಯಾರಿಗಿಲ್ಲ ಆಸೆ. ಬಹಳಷ್ಟು ದಿನಗಳಿಂದ ವಂಚಿತರಾಗಿದ್ದ ದೇವನಹಳ್ಳಿ ಜನತೆಗೆ ಮತ್ತು ಪ್ರವಾಸಿಗರಿಗೆ ಇದೀಗ ಸಿಹಿ ನೀರಿನ ಕೆರೆ ಬೋಟಿಂಗ್ ಪ್ರಯಾಣಕ್ಕೆ ಕೈಬೀಸಿ ಕರೆಯುತ್ತಿದೆ. ಹಾಗಾದರೆ ಏನು ಸ್ಟೋರಿ ನೋಡೋಣ ಬನ್ನಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ನಗರದ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಕೋಟೆಯ ಬಳಿ ಇರುವ ಚಿಕ್ಕ ಕೆರೆಯಾಗಿದೆ. ಈ ಕೆರೆಯಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್ ಪ್ರಯಾಣ ನಡೆಸಲು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದೇ ನವೆಂಬರ್ ತಿಂಗಳ 5ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿ ಬೋಟಿಂಗ್ ಮತ್ತು ಅಡ್ವೆಂಚರ್ ಗೇಮ್ಗೆ ಚಾಲನೆ ನೀಡಲಿದ್ದಾರೆ ಅಂತ ದೇವನಹಳ್ಳಿಯ ನಾಗರಿಕ ಭರತ್ ತಿಳಿಸಿದ್ದಾರೆ. ಏನು ಇದೇ 5ನೇ ತಾರೀಕು ನಮ್ಮ ದೇವನಹಳ್ಳಿಯಲ್ಲಿ ಐತಿಹಾಸಿಕ ಕೋಟೆ ಏನು ಟಿಪ್ಪು ಕೋಟೆ ಇದೆ, ಅದರ ಹಿಂಭಾಗನೇ ನಮ್ಮ ಚಿಕ್ಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ಚಿಕ್ಕೆರೆಯಲ್ಲಿ ಒಂದು ಬೋಟ್ಗಳು ಸೇವೆಯನ್ನು ಆರಂಭಿಸ್ತಾ ಇದ್ದಾರೆ. ಇದನ್ನು ನಮ್ಮ ಎಲ್ಲ ಟೌನಿನ ಅಥವಾ ನಮ್ಮ ತಾಲೂಕಿನ ಎಲ್ಲ ಜನನೂ ಅದನ್ನು ಬಂದು ವೀಕ್ಷಣೆ ಮಾಡಬೇಕು. ಹಾಗೆ ಏನು ಬೆಂಗಳೂರಿಂದ ನಮ್ಮ ನಂದಿ ಹಿಲ್ಸ್ಗೆ ಎಲ್ಲರೂ ಏನು ನಮ್ಮ ಪ್ರವಾಸಿಗರು ಬರ್ತಾರೆ, ಇದನ್ನು ಕೂಡ ಒಂದು ದೇವನಹಳ್ಳಿ ಟೌನಲ್ಲಿ ಒಂದು ಚಿಕ್ಕೆರೆ ದೇವನಹಳ್ಳಿ ಟೌನ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಇದನ್ನು ಕೂಡ ಬಂದು ಎಲ್ಲರೂ ವೀಕ್ಷಣೆ ಮಾಡಿ ಈ ಒಂದು ಹೊಸತನನ ಎಲ್ಲರೂ ಒಂದು ಆನಂದಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀರಿ. ತುಂಬ ಸುರಕ್ಷತೆ ಇದೆ. ಏನೇನು ಕ್ರಮ ತೊಗೊಳ್ಬೇಕೋ ಎಲ್ಲ ರೀತಿ ಕ್ರಮ ತೊಗೊಂಡಿದ್ದಾರೆ. ಜಾಕೆಟ್ ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ರೀತಿ ಏನೇನು ಕ್ರಮ, ಕಾನೂನು ರೀತಿ ಏನೇನು ಕ್ರಮ ಇರಬೇಕೋ ಎಲ್ಲ ರೀತಿಯೂ ಒಂದು ಕ್ರಮ ಇದೆ. ಭಾಳ ಸುಂದರವಾಗಿದೆ, ಭಾಳ ಒಂದು ಹೊಸತನವಾಗಿದೆ. ನಮ್ಮ ಈ ಊರಿಗೆ ಇದೆಲ್ಲ ಅವಶ್ಯಕತೆ ಇತ್ತು. ದಯವಿಟ್ಟು ಎಲ್ಲರೂ ಬಂದು ಇದನ್ನು ಆನಂದಿಸಿ ಯಶಸ್ವಿಗೊಳಿಸಬೇಕು ಅಂತ. 5ನೇ ತಾರೀಕು ಇದೆ, ಏನು 5ನೇ ತಾರೀಕು 11ನೇ ತಿಂಗಳು ಓಪನ್ ಇದೆ. ನಮ್ಮ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪ ಅವರು ಬರ್ತಾ ಇದ್ದಾರೆ. ನಮ್ಮ ಟೌನಿನ ಎಲ್ಲ ಸದಸ್ಯರುಗಳು, ಪುರಸಭೆ ಸದಸ್ಯರುಗಳು, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಇಲ್ಲಿರ್ತಾರೆ. ನೀವು ಟೌನ್ ವ್ಯಾಪ್ತಿಯಲ್ಲಿರೋ ಎಲ್ಲ ಜನ, ತಾಲೂಕು ವ್ಯಾಪ್ತಿಯಲ್ಲಿರೋ ಎಲ್ಲ ಜನನೂ ಬಂದು ಇದನ್ನೆಲ್ಲ ಆನಂದಿಸಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊತೀರಿ. 5ನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇರ್ತದೆ, ಎಲ್ಲರೂ ಬರಬೇಕು. ತದನಂತರ ಎಲ್ಲ ದಿವಸನೂ ಈ ಬೋಟ್ ಸೇವೆ ಇರ್ತದೆ. ಎಲ್ಲರೂ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಏನು ಈ ಪ್ರವಾಸಕ್ಕೆ ಯೋಗವಾಗಿರೋ ನಮ್ಮ ಬೋಟ್ ಸೇವೆನ ಎಲ್ಲರನ್ನೂ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನ ಹೊಂದಿರುವ ಕುಂದಾಣ ಕ್ಷೇತ್ರ ಸ್ಥಾನದಲ್ಲಿ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ ಕರುನಾಡ ಕಾರ್ಮಿಕರ ವೇದಿಕೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ಆಟೋ ಚಾಲಕರ ಸಂಘದಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯ ಕೆವಿ ಸ್ವಾಮಿ ಮಾತನಾಡಿ, ಪ್ರತಿ ಕ್ಷಣ ಪ್ರತಿದಿನ ಕನ್ನಡ ಭಾಷೆಯಲ್ಲೇ ವ್ಯವಹರಿಸಬೇಕು. ಕರ್ನಾಟಕ ನೆಲದಲ್ಲಿ ಕನ್ನಡವೇ ಸಾರ್ವಭೌಮವಾಗಿದೆ. ನಾಡಿನ ಸಾಹಿತ್ಯ, ಕಲೆ, ಸಂಗೀತ ಇನ್ನಿತರ ಕ್ಷೇತ್ರಗಳಲ್ಲಿ ರಾಜ್ಯದ ಶ್ರೀಮಂತ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪರಿಚಯಿಸಿದೆ. ನಮ್ಮ ನಾಡು, ನೆಲ, ಜಲದ ಸಂರಕ್ಷಣೆ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ. ಅನ್ಯ ಭಾಷೆಯನ್ನ ಜ್ಞಾನವಾಗಿಸಬೇಕೇ ವಿನಃ ಮಾತೃಭಾಷೆಯಷ್ಟು ಪ್ರಾಮುಖ್ಯತೆ ಕೊಡಬಾರದು. ಸರ್ಕಾರದ ಹಂತದಲ್ಲಿ ಕನ್ನಡ ಭಾಷೆಯಲ್ಲೇ ಪತ್ರ ವ್ಯವಹಾರಗಳು ಆಗಬೇಕು. ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು.
ಈ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತಗೊಳ್ಳದೆ ವರ್ಷದ 365 ದಿನವೂ ನಿತ್ಯೋತ್ಸವವಾಗಿ ಪ್ರಜ್ವಲಿಸಲಿ ಅಂತ ಹೇಳಿದರು. ನಮ್ಮ ಕುಂದಾಣ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವವನ್ನು ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾರ್ಮಿಕರ ಕರುನಾಡ ರಕ್ಷಣೆ ವೇದಿಕೆ ಸಂಘದ ವತಿಯಿಂದ ನಮ್ಮ ಕುಂದಾಣ ಸರ್ಕಲ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆಟೋ ಚಾಲಕರು ಮತ್ತು ನಮ್ಮ ಅಕ್ಕಪಕ್ಕದ ಅಂಗಡಿ ಮಾಲೀಕರು ಮತ್ತು ಪಂಚಾಯಿತಿಯಿಂದ ಮತ್ತು ನಮ್ಮ ಆರಕ್ಷಕ ಠಾಣೆ ವತಿಯಿಂದ ಮತ್ತು ಎಲ್ಲ ನಮ್ಮ ಆಟೋ ಟೆಂಪೋ ಈ ಚಾಲಕರು ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಗೆ ತುಂಬ ಸಂತೋಷವಾಗಿದೆ. ಮತ್ತು ನಮ್ಮ ಕನ್ನಡ ನಾಡು ನುಡಿ ಜಲ ನೆಲವನ್ನು ನಮ್ಮ ಕನ್ನಡ ಮಣ್ಣನ್ನು ಉಳಿಸೋಕ್ಕೆ ಎಲ್ಲ ಪ್ರತಿಯೊಂದು ಯುವಕರು ಪಣ ತೊಟ್ಟು ನಿಂತ್ಕೋಬೇಕು. ಮತ್ತು ನಮ್ಮ ಸ್ಕೂಲಿನಲ್ಲಿ ಮೊದಲನೇದಾಗಿ ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ನಾವು ಮಾತಾಡೋಂಥ ಮಾತನ್ನು ಕನ್ನಡದಲ್ಲಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇತ್ತೀಚಿನ ಅವಧಿಯಲ್ಲಿ ನಮ್ಮ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ. ಏನೇ ಅಪ್ಲಿಕೇಶನ್ ಮತ್ತು ಅರ್ಜಿ ಹಾಕಬೇಕಂದ್ರೆ ಕನ್ನಡದಲ್ಲಿ ಹಾಕಬೇಕು, ಕನ್ನಡದಲ್ಲೇ ಮತ್ತು ಅರ್ಜಿ ಫಿಲಪ್ ಮಾಡಿ ಹಾಕ್ಬೇಕು ಅಂದ್ಬಿಟ್ಟು ಹಾಕಿರೋದ್ರಿಂದ ತುಂಬ ಸರ್ಕಾರಕ್ಕೆ ನಮ್ಮ ಕರುನಾಡ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಅವರ ಸರ್ಕಾರಕ್ಕೆ ಒಳ್ಳೆಯ ಆದೇಶವನ್ನು ಹೊರಡಿಸಿರೋದ್ರಿಂದ ತುಂಬ ನಮ್ಮ ಕರುನಾಡ ಸೇನೆಯ ವತಿಯಿಂದ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಕರ್ನಾಟಕ ಕಾರ್ಮಿಕ ವೇದಿಕೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಮಾತನಾಡಿ, ರಾಜ್ಯದ ಸಂಪತ್ತು ಅಗಾಧವಾಗಿದೆ. ರಾಷ್ಟ್ರಕ್ಕೆ ರಾಜ್ಯದ ಕೊಡುಗೆ ಅಪಾರವಾಗಿದೆ. ಶ್ರೇಷ್ಠ ಸಮಾಜ ಸುಧಾರಕರು, ಲೇಖಕರು, ಕವಿಗಳು, ಸಂಗೀತಗಾರರು, ಕಲಾವಿದರು, ದಾರ್ಶನಿಕರು, ಅರಸರು, ಉದ್ಯಮಿಗಳು ಮತ್ತು ನವೋದ್ಯಮಗಳನ್ನು ನೀಡಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ಅಲಂಕರಿಸೋದ್ರ ಮೂಲಕ ಕನ್ನಡ ನಾಡಿನ ಕೆಂಪು ಮತ್ತು ಹಳದಿ ಧ್ವಜವನ್ನು ಕಟ್ಟೋದ್ರ ಮೂಲಕ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ 70ನೇ ಕನ್ನಡ ರಾಜ್ಯೋತ್ಸವ. ಜಿಲ್ಲಾ ಉಸ್ತುವಾರಿ ಸಚಿವರ ಸುದೀರ್ಘ ಭಾಷಣಕ್ಕೆ ಮಕ್ಕಳ ಪರದಾಟ. ತಲೆ ಸುತ್ತಿ ಬಿದ್ದ ವಿದ್ಯಾರ್ಥಿಗಳು ಆಂಬುಲೆನ್ಸ್ನಲ್ಲಿ ಚಿಕಿತ್ಸೆ. ರಾಯಲ್ಸ್ ಕನ್ನಡ ಪ್ರಧಾನ ಸಂಪಾದಕ ಅಶ್ವಥ್ ನಾರಾಯಣರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಚಿಕ್ಕಬಳ್ಳಾಪುರ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರದಾನ. ಅಶ್ವಥ್ ನಾರಾಯಣ್ ಸೇರಿ 4 ಪತ್ರಕರ್ತರಿಗೆ ರಾಜ್ಯೋತ್ಸವದ ಗರಿ. ಶಿಡ್ಲಘಟ್ಟದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಶಾಸಕ ರವಿಕುಮಾರ್, ತಹಶೀಲ್ದಾರ್ ಗಗನ ಸಿಂಧು ಭಾಗಿ. ಕನ್ನಡ ಭಾಷೆ ಪ್ರತಿಯೊಬ್ಬರ ಉಸಿರಾಗಲಿ, ಪ್ರತಿನಿತ್ಯ ಕನ್ನಡದ ಹಬ್ಬವಾಗಲಿ ಎಂದ ಶಾಸಕ ರವಿಕುಮಾರ್. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.